ಮೆಣಸಿನಕಾಯಿ 120 ರೂಪಾಯಿ. ಇದರಂತೆ ದಿನ 8,000 ರೂಪಾಯಿ ಗಳಿಕೆಯಂತೆ. ಹಾಗಾದರೆ ನಾನು ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ, ಆದರೂ ಈ ನಿಮ್ಮ ಜೀವನವನ್ನು ರಾತ್ರಿ ಹಗಲಂತೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಿ. ಆ ನಿಮ್ಮ ನೋಡ್ತಾ ಇದ್ದರೆ ನನಗೆ ನನ್ನ ಕಣ್ಣಲ್ಲಿ ನೀರು ಬಂದಂತೂ ಆಯ್ತು ಅಷ್ಟೇ. ಹುಚ್ಚಿ, ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನಗಕ್ಕೆ ಹಗಲು ಕೊಟ್ಟು, ಸುಖ ಎಂಬ ಉಡಿ ಕಟ್ಟಿ, ಸಂತೋಷ ಎಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಂಗಳ, ಸ್ವಲ್ಪ ನೀನು ನಗು. ನೀ ನಕ್ಕರೆ ನನಗೆ ಚಂದ, ನೀ ಅತ್ತರೆ ನನಗೆ ಅದಕ್ಕಿಂತ ಚಂದ. ಅಂದರೆ ಅಂದರೆ ಅಳುವಾಗ ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಸುಂದರದ ಪತಿಯನ್ನು ಪಡಿಬೇಕಾದ್ರೆ ನಾನೇ ಧನ್ಯ ಸ್ವಾಮಿ, ನಾನೇ ಧನ್ಯ. ನಿಮ್ದು ಒಂದೊಂದು ಅರ್ಥ ಮಾತು ಕೇಳಿದ್ರೆ ನನಗೆ ಸ್ವರ್ಗವೇ ಕಂಡಂತೆ ಆಗುತ್ತಾ ಇದೆ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ನನಗೆ ಕಡಲ ಮುತ್ತಿನಂತೆ, ಶೀಲ ಬಾಲಿಕೆಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತವೆ. ನಿನ್ನನ್ನು ಅಂತವಳನ್ನು ಪಡೆದು ನಾನೇ ಧನ್ಯ ಅಲ್ಲವೇ? ಸ್ವಾಮಿ, ಅನ್ನೋದ್ರೇನಿದೆ ಅಂದಾಗೆ ರೈತರ ಉಸಿರು ನಾಡಿನ ಹಸಿರು. ರೈತ ನಕ್ಕರೆ ಜಗವಿನ ಸಕ್ಕರೆಯ ಮಾತು ನಿಮಗೆ ಗೊತ್ತಿಲ್ಲವೇ? ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡೋ ಹೆಮ್ಮರದಂತೆ ಬದುಕಬೇಕು, ಅದುವೇ ಜೀವನ. ಸಾಕು ಮಾಡಿ. ನೀವು ಮಾತು ಕೇಳ್ತಾ ಇದ್ರೆ ಇಲ್ಲೇ ನಿಂತು ಬಿಡ್ಬೇಕು ಅನ್ಸುತ್ತಾ ಇದೆ. ಇರಲಿ, ಸ್ನಾನಕ್ಕೆ ನೀರು ಇಡ್ತೀನಿ, ಸ್ನಾನ ಮಾಡುವಂತೆ ಬನ್ನಿ. ನಿಲ್ಲೇ ನನ್ನ ಚಿನ್ನ, ಈ ಸಂತೋಷದ ಸಮಯದಲ್ಲಿ ಕುಣಿದು ಹಾಡು ಬಾ ನನ್ನೊಂದಿಗೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವು ಆನಂದವೇ. ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವು ಆನಂದವೇ. ಹೀಗೆ ನಾವು ಹಾಡುವಾಗ, ಹೀಗೆ ನಾವು ಕುಡಿವಾಡುವಾಗ ಬದುಕು ಸ್ವರ್ಗವೇ. ಆಹಾ ನುಡಿಯು ಜೇನಿನ ಸಿಹಿಯು ಕಳೆಯುವ ಹಾದಿ ಹೂವಿನ ಹಾದಿಯು. ಅನುಭವ ಅನುರಾಗ ಅನುಭವ ಅನುರಾಗ ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಬಾಳುವಾಗ ಹೀಗೆ ನಾವು ಕೂಡಿ ಬಾಳುವಾಗ ಬದುಕು ಸರ್ವವೇ. ಆಹಾ ಲಾಲಲಾ. ಬನ್ನಿ ಸ್ವಾಮಿ, ಇವಾಗಿ ಊಟ ಮಾಡಿರಿ. ಅಣ್ಣ ಧರ್ಮರಾಜ ಅಣ್ಣ, ಯಾಕೋ ತಡವಾಗಿ ಬಂದೇ ಇಲ್ಲ? ಕುರಿ ಮರಿ ಜೊತೆ ಗುದ್ದಾಟದಲ್ಲಿ ತಡವಾಗಿ ಬಿಡುತ್ತಣ್ಣ. ಅಣ್ಣ, ಈತ ಹೇಳೋದು ಬರೀ ಸುಳ್ಳು. ಇವನು ಮಾತು ನೀನು ಕೇಳುತ್ತಾ ಹೊರಟ್ರೆ ಕೋರ್ಟು ಕಚೇರಿ ಹೋಗೋ ಸಮಯವನ್ನೇ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನಿಗೆ MLA ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೂಡ ಕೊಡುದಿಲ್ಲ ಅಂತ ಹೇಳಿ ಸವಾಲ್ ಹಾಕಿ ತಾಕತ್ತಿದ್ದರೆ ನಿನ್ನ ನೋಡ್ಕೋತೀನಿ ಅಂತ ಹೇಳಿ ಬಂದನಂತೆ. ಇವನಿಗೇಕೆ ಬೇಕಣ್ಣ ರೈತರ ಚಳವಳಿ ಹೋರಾಟ? ಇದು ರೈತರ ಹೋರಾಟ ಚಳವಳಿ ಅಲ್ಲ ತಮ್ಮ, ಇದು ನಮ್ಮ ದನ ಕುರಿ ಮೇಯಿಸುವ ಜನರ ಹೋರಾಟ. ಆ ರೈತರ ಭೂಮಿ ಎತ್ತಿ ಬಿತ್ತಿ ಬೆಳೆದು ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಹೊಲ ಅದು. ಇದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡಿಕೊಳ್ಳಂದ್ರೆ ಅದು ತಪ್ಪ. ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣ ಹೋದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ. ಆ ರೈತರ ಮನೆಯಲ್ಲಿ ಒಬ್ಬ ಅಂತ ನೌಕರಿಗಾರನಾಗ್ತಾನೆ. ಅದರ ಚಿಂತೆ ಇವನಿಗೆ ಏಕೆ ಬೇಕಣ್ಣ? ಇವನಿಗೆ ಕುರಿ ಕಾಯೋದಷ್ಟೇ ಇವನ ಕೆಲಸ. ಇದೇ ಕುರಿ ಮೇಯಿಸುವ ಗೋಮೂಲ ಹೋದ ಮೇಲೆ ನಾನೆಲ್ಲ ಕುರಿ ಮೇಯಿಸಬೇಕು? ಅಣ್ಣ, ಇವನು ಮಾತು ಮಿತಿ ಮೀರುತ್ತಿದೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಆ ಗೌಡರ ತಂಟ ಬಿಡಿಸು. ಇಲ್ಲ ಅಂದರೆ ಏನು ಮಾತಾಡ್ತಾನೆ ಬೇಕಪ್ಪ? ನಿನ್ನವನ ಮಾತು ಕೇಳಿ ಇತ್ತ ಕುರಿ ಮಾರಬೇಕೆ? ಇಲ್ಲ ಹೇಳಿ ಆಗಿ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕ? ಹೌದು, ಇವೆರಡರಲ್ಲಿ ಒಂದಾಗ್ಲೇಬೇಕು. ಸಾಧ್ಯವಿಲ್ಲ ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದ್ರೇನು ಮಂತ್ರಿ ಆದ್ರೇನು ಆ ವಿಷಯದಲ್ಲಿ ನಾನು ಯಾರನ್ನು ಮಾತು ಕೇಳುವುದಿಲ್ಲ. ನನ್ನ ತಮ್ಮ ಸಾಲಿ ಕಲಿತು ಸಾವಿನಾಗಲಿ ಅಂತ ಸಾಲಿ ಕಲಿಸಿದ್ರೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನ. ನೀನಿಲ್ಲದೆ ಇದೇ ಮಾತು ಬೇರೆಯವರವರು ಯಾರಾದ್ರೂ ಆಡಿದರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತೆಗೆದಂಗ ಅವರ ರುಂಡ ತಾಗ ಬರ್ತೈತೆ. ಏ ಬೀರ, ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ಬೀರ, ನೀನೀಗ ಒಳಗೆ ನಡೆ. ಮಂಗಳ ಕರೆದುಕೊಂಡು ನಡೆ ಇವನನ್ನು ಒಳಗೆ. ಯಾಕಲ್ಲ ಇವನ ಮಾತು ಕೇಳಿ ನೀನು ಕೂಡ MLAಗೆ ಹೆದರಿ ಹೇಡಿಯಾಗಿ ನಡೆಯುತ್ತೀಯ? ಇಲ್ಲ ಜನರ ರೈತರಿಗೆ ಅವಾಗ ತಲೆ ಬಾಗುತ್ತೀಯ? ಬೀರ, ಇದು ನನ್ನ ಆಜ್ಞೆ, ಒಳಗೆ ನಡೆ ಎಂದೆ ಅಷ್ಟೇ. ಸರಿ ಬಾತಿಗೆ. ಅಣ್ಣ, ಇವನ್ ಯಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾನೆ? ಇವನಿಗೇಕೆ ಇಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವಿ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನು ಎಲ್ಲಿಂದ ಬಂದ ಅನಾಥ? ಶಶಿಧರ, ನಿನ್ನಮ್ಮ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ನಿನಗೆ ಇದನ್ನು ಯಾರು ಹೇಳಿಕೊಟ್ಟರು? ನಿನಗೆಲ್ಲ ಇದೇನು ಗೊತ್ತು ಅವನ ಚರಿತ್ರೆ? ನಿನಗೆ ಆ MLA ವೀರನಗೌಡನೇ ಹೇಳಿರಬೇಕಲ್ಲವೇ? ಹೌದು. ಅವನೊಬ್ಬ ಮನೆ ಮೂರ್ಖನ ಮಾತು ಕೇಳಿ ನಿನ್ನೆ ಮನೆ ಮುರಿದುಕೊಳ್ಳಲು ಬಯಸುತ್ತಿರುವಿಯಾ? ಅವನು ಮಾಡುವ ಕೆಲಸ ನಿನಗೆ ಸರಿ ಹೇಳು ಶಶಿಧರ? ಧರ್ಮರಾಜನಾದ ನಾನು ಧರ್ಮದ ನುಡಿಯನ್ನು ನೀ ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಹಾಕು ಬಿಡುತ್ತದೆ. ಹುಷಾರ್. ಅಣ್ಣ, ನೀನು ಕೂಡ ಆ ಬೀರನ ಮಾತನಾಡಿದರೆ ನಾನು ಎದುರಿಸಲು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರು ಹೇಳಿದ ಮಾತೇ ವೇದವಾಕ್ಯ. ಶಶಿಧರ, ಅಯ್ಯೋ ಶಿವ ಶಿವ, ಶಾಲೆ ಕಲಿತು ಸಾಹೇಬನಾಗಲೆಂದು ನಾನೇನೇನೋ ತಿಳಿದುಕೊಂಡಿದ್ದೆ. ಆ ಗೌಡರ ಜಳತಕ್ಕೆ ಸಿಕ್ಕು ನನ್ನ ತಮ್ಮ ಏನೇನು ಮಾತನಾಡುತ್ತಿದ್ದಾರಲ್ಲಪ್ಪ. ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವೇ ಆಗಿಬಿಡುತ್ತದೆ. ಏನು ಮಾಡಲಿ?